ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಿ ಪ್ಲೇಯರ್ಸ್ ಜೊತೆ ಇಂಗ್ಲಿಷ್ನಲ್ಲಿ ಇನ್ನಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋದು ಹೇಗೆ ಅಂತ ಕಲಿಯೋಣ. ಇವತ್ತು ನಾವು ಕಲಿಯೋ ಕೆಲವು ಮುಖ್ಯ ಪದಗಳು ನಿಮ್ಮನ್ನೊಬ್ಬ ಬೆಸ್ಟ್ ಕ್ಯಾಡಿಯನ್ನಾಗಿ ಮಾಡುತ್ತೆ. ಹಾಗಾದ್ರೆ ಈ ಪ್ರೊಫೆಷನಲ್ ಗಾಲ್ಫ್ ಪದಗಳನ್ನ ಯಾಕೆ ಕಲಿಬೇಕು? ಯಾಕಂದ್ರೆ ನೀವು ಸರಿಯಾದ ಇಂಗ್ಲಿಷ್ ಪದಗಳನ್ನ ಬಳಸಿದಾಗ ಪ್ಲೇಯರ್ಗೆ ನಿಮ್ಮ ಜ್ಞಾನದ ಮೇಲೆ ಒಂದು ನಂಬಿಕೆ ಬರುತ್ತೆ. ಇದು ನಿಮ್ಮ ಪ್ರೊಫೆಷನಲಿಸಮ್ ಅನ್ನ ತೋರ್ಸುತ್ತೆ. ಒಂದು ಸನ್ನಿವೇಶ ಯೋಚನೆ ಮಾಡಿ. ಪ್ಲೇಯರ್ ಹೊಡೆದ ಬಾಲ್ ಒಂದು ತುಂಬಾನೇ ಕೆಟ್ಟ ಜಾಗದಲ್ಲಿ ಬಿದ್ದಿದೆ. ಆಗ ನೀವು ಅವರಿಗೆ ಸರಿಯಾಗಿ ಏನ್ ಹೇಳ್ತೀರಾ? ತಲೆ ಕೆಡ್ಸ್ಕೋಬೇಡಿ, ಇವತ್ತಿನ ಈ ಪಾಠ ಅಂಥ ಟೈಮ್ನಲ್ಲೇ ನಿಮ್ಗೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಶುರು ಮಾಡೋಣ. ಮೊಟ್ಟ ಮೊದಲ ಮತ್ತು ಅತಿ ಮುಖ್ಯವಾದ ಪದ ರಿಲೀಫ್. ಮೊದಲನೇ ಪದ ರಿಲೀಫ್. ನನ್ನ ಜೊತೆ ಒಮ್ಮೆ ಹೇಳಿ, ರಿಲೀಫ್. ಇದರರ್ಥ ಬಾಲ್ ಏನಾದ್ರೂ ಆಡೋಕೆ ಕಷ್ಟ ಇರೋ ಜಾಗದಲ್ಲಿದ್ರೆ ರೂಲ್ಸ್ ಪ್ರಕಾರ ಅದನ್ನ ಬೇರೆ ಕಡೆ ಇಟ್ಟು ಆಡೋಕೆ ಸಿಗೋ ಒಂದು ಪರ್ಮಿಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಕಷ್ಟದ ಜಾಗದಿಂದ ಬಾಲ್ ತೆಗೆಯೋಕೆ ಸಿಗೋ ಒಂದು ಚಾನ್ಸ್. ಈಗ ಒಬ್ಬ ಕ್ಯಾಡಿಯಾಗಿ ನೀವು ತಿಳಿಲೇಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಅಂದ್ರೆ ರಿಲೀಫ್ ತಗೊಂಡ್ರೆ ಪ್ಲೇಯರ್ಗೆ ಪೆನಾಲ್ಟಿ ಬೀಳುತ್ತಾ ಇಲ್ವಾ ಅನ್ನೋದು. ರಿಲೀಫಲ್ಲಿ 2 ಥರ ಇದೆ. ಮೊದಲನೇದು ಫ್ರೀ ರಿಲೀಫ್. ಇದರಲ್ಲಿ ಯಾವುದೇ ಪೆನಾಲ್ಟಿ ಸ್ಟ್ರೋಕ್ ಇರಲ್ಲ. ಇದು ಕೋರ್ಸ್ ಕಡೆಯಿಂದ ಸಿಗೋ ಒಂದು ಗಿಫ್ಟ್ ಇದ್ದ ಹಾಗೆ, ಸಂಪೂರ್ಣವಾಗಿ ಫ್ರೀ. ಇನ್ನೊಂದು ಪೆನಾಲ್ಟಿ ರಿಲೀಫ್. ಇದರಲ್ಲಿ ಪ್ಲೇಯರ್ ಒಂದು ಎಕ್ಸ್ಟ್ರಾ ಸ್ಟ್ರೋಕ್ ಪೆನಾಲ್ಟಿ ಕಟ್ಟಿ, ಅಂದ್ರೆ ಒಂದು ಬೆಲೆ ಕೊಟ್ಟು ರಿಲೀಫ್ ತಗೋಬೇಕು. ಸರಿ, ಹಾಗಾದ್ರೆ ಆಟಗಾರರಿಗೆ ಯಾವೆಲ್ಲ ಸಾಮಾನ್ಯ ಸಂದರ್ಭಗಳಲ್ಲಿ ಈ ಫ್ರೀ ರಿಲೀಫ್ ಅನ್ನೋ ಗಿಫ್ಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಸಂದರ್ಭ ನೋಡೋಣ. ಈ ಪದವನ್ನ ಗಮನಿಸಿ, ಮೂವಬಲ್ ಅಬ್ಸ್ಟ್ರಕ್ಷನ್. ಒಮ್ಮೆ ಹೇಳಿ, ಮೂವಬಲ್ ಅಬ್ಸ್ಟ್ರಕ್ಷನ್. ಮೂವಬಲ್ ಅಂದ್ರೆ ಸರಿಸೋಕೆ ಆಗೋದು, ಅಬ್ಸ್ಟ್ರಕ್ಷನ್ ಅಂದ್ರೆ ಅಡ್ಡಿ. ಸೋ ಅಂದ್ರೆ ನಾವು ಸುಲಭವಾಗಿ ಸರಿಸಬಹುದಾದ ಮನುಷ್ಯರು ಮಾಡಿದ ಯಾವುದೇ ವಸ್ತು. ಉದಾಹರಣೆಗೆ, ಬಂಕರಲ್ಲಿರೋ ರೇಕ್, ಖಾಲಿ ವಾಟರ್ ಬಾಟಲ್, ಸ್ಕೋರ್ ಕಾರ್ಡ್ ಅಥವಾ ಯಾರಾದ್ರೂ ಬಿಟ್ಟೋದ ಟವಲ್, ಇವೆಲ್ಲ ನೀವು ದಿನಾ ನೋಡ್ತಿರಲ್ಲ, ಇವುಗಳನ್ನ ಸುಲಭವಾಗಿ ಎತ್ತಿ ಪಕ್ಕ ಇಡ್ಬೋದು. ಈಗ ಅದರ ಉಲ್ಟಾ ಪದ ಇಮ್ಮೂವಬಲ್ ಅಬ್ಸ್ಟ್ರಕ್ಷನ್. ಇನ್ನೊಮ್ಮೆ ಹೇಳಿ, ಇಮ್ಮೂವಬಲ್ ಅಬ್ಸ್ಟ್ರಕ್ಷನ್ ಅಂದ್ರೆ ಸುಲಭವಾಗಿ ಸರಿಸೋಕೆ ಆಗದೇ ಇರೋ ಮನುಷ್ಯರು ಮಾಡಿದ ವಸ್ತು, ಅಂದ್ರೆ ಕೋರ್ಸ್ನಲ್ಲೇ ಫಿಕ್ಸ್ ಆಗಿರೋ ವಸ್ತುಗಳು. ಉದಾಹರಣೆಗೆ ಸ್ಪ್ರಿಂಕ್ಲರ್ ಹೆಡ್ ನೋಡಿರ್ತೀರಾ, ಕಾರ್ಟ್ ಓದಾಡೋ ದಾರಿ ಅಂದ್ರೆ ಕಾರ್ಟ್ ಪಾತ್, ಕೂತ್ಕೊಳ್ಳೋ ಬೆಂಚ್ ಅಥವಾ ಡ್ರೈನೇಜ್ ಮುಚ್ಚಳಗಳು, ಇವೆಲ್ಲ ನಾವು ಅಲ್ಲಾಡ್ಸಕ್ ಆಗಲ್ಲ ಅಲ್ವಾ? ಈ ಎರಡರ ವ್ಯತ್ಯಾಸ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಒಂದು ವಸ್ತು ನೋಡಿದ ತಕ್ಷಣ ಇದನ್ನ ಎತ್ತಿ ಪಕ್ಕ ಇಡಕ್ಕಾಗತ್ತಾ ಅಂತ ನಿಮ್ಮಲ್ಲೇ ಕೇಳ್ಕೊಳ್ಳಿ. ಉತ್ತರ ಹೌದು ಅಂದ್ರೆ ಅದು ಮೂವೆಬಲ್, ಇಲ್ಲಪ್ಪ ಆಗಲ್ಲ ಅಂದ್ರೆ ಅದು ಇಮ್ಮೂವೆಬಲ್ ಅಷ್ಟೇ. ಮುಂದಿನ ಪದ ಟೆಂಪರರಿ ವಾಟರ್. ನನ್ ಜೊತೆ ಹೇಳಿ, ಟೆಂಪರರಿ ವಾಟರ್ ಅಂದ್ರೆ ಜೋರು ಮಳೆ ಬಂದಾಗ ಕೋರ್ಸ್ ಮೇಲೆ ಅಲ್ಲಲ್ಲಿ ನೀರ್ ನಿಲ್ತಲ್ಲ, ಅದೇ ಇದು. ಟೆಂಪರರಿ ಅಂದ್ರೆ ಅದು ಯಾವಾಗ್ಲೂ ಇರಲ್ಲ, ಸ್ವಲ್ಪ ಹೊತ್ತಿಗೆ ಮಾತ್ರ ಇರುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಮಳೆ ನಿಂತ ಮೇಲೆ ಫೇರ್ವೆ ಮಧ್ಯ ಅಥವಾ ಬಂಕರ್ನಲ್ಲಿ ಸಣ್ಣಗೆ ನೀರ್ ನಿಂತಿರುತ್ತಲ್ಲ, ಅದನ್ನೇ ಟೆಂಪರರಿ ವಾಟರ್ ಅನ್ನೋದು. ನಾವೆಲ್ಲ ಇದನ್ನ ನೋಡಿರ್ತೀವಿ. ಈಗ GUR ಬಗ್ಗೆ ಮಾತಾಡೋಣ. GUR ಅಂದ್ರೆ ಗ್ರೌಂಡ್ ಅಂಡರ್ ರಿಪೇರ್. ಒಮ್ಮೆ ಹೇಳಿ, ಗ್ರೌಂಡ್ ಅಂಡರ್ ರಿಪೇರ್. ಇದರ ಅರ್ಥ ಕೋರ್ಸ್ನ ಯಾವುದೋ ಒಂದು ಭಾಗದಲ್ಲಿ ರಿಪೇರಿ ಕೆಲ್ಸ ನಡೀತಿದೆ, ಹಾಗಾಗಿ ಆ ಜಾಗ ಆಟ ಆಡೋಕೆ ಸರಿಯಿಲ್ಲ ಅಂತ. ಇದನ್ನ ಕಂಡುಹಿಡಿಯೋದು ತುಂಬಾ ಸುಲಭ. ಸಾಮಾನ್ಯವಾಗಿ ಒಂದು ಬಿಳಿ ಲೈನ್ ಹಾಕಿರ್ತಾರೆ ಅಥವಾ ಒಂದು ಬೋರ್ಡ್ ಇಟ್ಟಿರ್ತಾರೆ. ನೀವಿದನ್ನ ನೋಡಿದ ತಕ್ಷಣ ಪ್ಲೇಯರ್ಗೆ ಅಲ್ಲಿ ಫ್ರೀ ರಿಲೀಫ್ ಸಿಗುತ್ತೆ ಅಂತ ಧೈರ್ಯವಾಗಿ ಹೇಳಬಹುದು. ಓಕೆ, ಫ್ರೀ ರಿಲೀಫ್ ಯಾವಾಗ ಸಿಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಬಾಲ್ ಎಲ್ಲಿಗೆ ಹಾಕ್ಬೇಕು ಅದನ್ನ ನೋಡೋಣ ಬನ್ನಿ. ಈ ಪದ ಸ್ವಲ್ಪ ಉದ್ದ ಇದೆ, ಆದ್ರೆ ತುಂಬಾನೇ ಮುಖ್ಯ. ನಿಯರೆಸ್ಟ್ ಪಾಯಿಂಟ್ ಆಫ್ ಕಂಪ್ಲೀಟ್ ರಿಲೀಫ್. ಇದನ್ನ ಚಿಕ್ಕದಾಗಿ NPCR ಅಂತ ಕರೀತಾರೆ. ಒಮ್ಮೆ ಹೇಳಿ, NPCR. ಇದರ ಅರ್ಥ ಎಷ್ಟೇ, ಅಡ್ಡಿಯಿಂದ ಪೂರ್ತಿಯಾಗಿ ಪಾರಾಗಿ ಬಾಲ್ ಡ್ರಾಪ್ ಮಾಡೋಕೆ ಇರುವ ಅತಿ ಹತ್ತಿರದ ಜಾಗ. NCPR ಕಂಡುಹಿಡಿಯೋಕೆ 3 ಸ್ಟೆಪ್ಸ್. ಮೊದಲನೇದು, ಬಾಲ್ ಈಗ ಎಲ್ಲಿದೆಯೋ ಆ ಜಾಗವನ್ನು ಗುರ್ತಿಸ್ಕೊಳ್ಳಿ. ಎರಡನೇದು, ಪ್ಲೇಯರ್ ನಿಂತ್ಕೊಳ್ಳೋಕೆ, ಸ್ವಿಂಗ್ ಮಾಡೋಕೆ ಯಾವುದೇ ತೊಂದರೆ ಇಲ್ಲದ ಒಂದು ಜಾಗ ಹುಡುಕಿ. ಮೂರನೇದು ಮತ್ತು ತುಂಬಾ ಮುಖ್ಯವಾದದ್ದು, ಆ ಜಾಗ ಬಾಲ್ ಇದ್ದ ಜಾಗಕ್ಕೆ ಅತಿ ಹತ್ರ ಇರಬೇಕು, ಆದ್ರೆ ಹೋಲ್ಗೆ ಹತ್ರ ಹೋಗ್ಬಾರ್ದು. ಸರಿ, ಇವತ್ತು ಕಲಿತಿದ್ದನ್ನೆಲ್ಲ ಒಂದ್ಸಲ ಬೇಗ ನೋಡ್ಬಿಡೋಣ. ಇದನ್ನೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಕೋರ್ಸ್ನಲ್ಲಿ ಮಾತಾಡೋ ಸ್ಟೈಲೇ ಬದ್ಲಾಗತ್ತೆ, ನೋಡ್ತಾ ಇರಿ. ಇವತ್ತು ನಾವು ಕಲಿತ ಮುಖ್ಯ ಪದಗಳು ರಿಲೀಫ್, ಫ್ರೀ ರಿಲೀಫ್,
ಪೆನಾಲ್ಟಿ ರಿಲೀಫ್, ಮೂವಬಲ್ ಅಬ್ಸ್ಟ್ರಕ್ಷನ್, ಇಮ್ಮೂವಬಲ್ ಅಬ್ಸ್ಟ್ರಕ್ಷನ್, ಟೆಂಪರರಿ ವಾಟರ್, ಗ್ರೌಂಡ್ ಅಂಡರ್ ರಿಪೇರ್ ಅಥವಾ GUR, ಮತ್ತು ಕೊನೆಯದಾಗಿ ನಿಯರೆಸ್ಟ್ ಪಾಯಿಂಟ್ ಆಫ್ ಕಂಪ್ಲೀಟ್ ರಿಲೀಫ್ ಅಥವಾ NPCR. ನೋಡಿ, ಈ ಪದಗಳನ್ನ ಬಳಸಿ ಪ್ಲೇಯರ್ಗೆ ಸರಿಯಾಗಿ ಸಹಾಯ ಮಾಡಿ. ಆಗ ನೋಡಿ, ನೀವೊಬ್ಬ ಪ್ರೊಫೆಷನಲ್ ಕ್ಯಾಡಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನು ಮುಂದೆ ಕೋರ್ಸ್ನಲ್ಲಿ ಧೈರ್ಯವಾಗಿ ಈ ಪದಗಳನ್ನ ಬಳಸಿ. ಆಲ್ ದ ಬೆಸ್ಟ್!